ಆಗುಂಬೆ ಪ್ರವಾಸ ಬೆಳೆಸೋ ಪ್ರವಾಸಿಗರೇ ಎಚ್ಚರ ಎಚ್ಚರ. ಇದು ಸಂಸದ BY ರಾಘವೇಂದ್ರ ನೋಡಲೇಬೇಕಾದಂತ ಸ್ಟೋರಿ. ಆಗುಂಬೆ ಪ್ರವಾಸ ಬೆಳೆಸೋ ಪ್ರವಾಸಿಗರು ಎಚ್ಚರವಾಗಿರಬೇಕು. ಇದು ಸಂಸದ BY ರಾಘವೇಂದ್ರ ಅವರು ನೋಡಲೇಬೇಕಾದಂತ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸನ್ಸೆಟ್ ಪಾಯಿಂಟ್ ನಲ್ಲಿ ಸೆಲ್ಫಿ ತೆಗೆದುಕೊಳ್ಳುವವರು ಹುಷಾರಾಗಿರಿ. ಅವಘಡಕ್ಕೆ ಕಾದು ಕೂತಿದೆ ಸನ್ಸೆಟ್ ವ್ಯೂ ಪಾಯಿಂಟ್. ಕುಸಿದು ಬೀಳುವ ಹಂತ ತಲುಪಿರುವ ವ್ಯೂ ಪಾಯಿಂಟ್ ತಡೆಗೋಡೆ. ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭೇಟಿ ನೀಡುವ ಸ್ಥಳ. ಸಿಮೆಂಟ್ ಕಳಚಿ ರಾಡ್ಗಳು ಕಾಣುವ ಹಂತದಲ್ಲಿವೆ ತಡೆಗೋಡೆಗಳು. ಪ್ರವಾಸಿಗರು ಮೈ ಮರೆತರೆ ಪಾತಾಳಕ್ಕೆ ಬೀಳೋದು ಗ್ಯಾರಂಟಿಯಲ್ಲಿ. ಬೇಸಿಗೆ ರಜೆ ಸಮೀಪಿಸುತ್ತಿರುವ ಹಿನ್ನೆಲೆ ಹೆಚ್ಚಾಗಿರುವಂತಹ ಪ್ರವಾಸಿಗರು ಬೇಸಿಗೆ ರಜೆಗೂ ಮೊದಲೇ ದುರಸ್ತಿ ಕಾರ್ಯ ಆರಂಭಿಸುವಂತೆ ಒತ್ತಾಯವನ್ನ ಮಾಡಿದ್ರೂ ಸಹಿತ ಅಲ್ಲಿ ಆಗಿಲ್ಲ. ಆಗುಂಬೆ ಪ್ರವಾಸ ಬೆಳೆಸೋ ಪ್ರವಾಸಿಗರು ಅಲ್ಲಿ ಎಚ್ಚರವಾಗಿರಬೇಕು. ನೋಡಿ, ಸಂಸದ BY ರಾಘವೇಂದ್ರ ಅವರು ನೋಡ್ಲೇಬೇಕು ಈ ಸ್ಟೋರಿನ. ಸನ್ಸೆಟ್ ಪಾಯಿಂಟ್ ನಲ್ಲಿ ಸೆಲ್ಫಿ ತೆಗೆದುಕೊಳ್ಳೋರು ಹುಷಾರಾಗಿರಬೇಕು. ಅವಘಡ ಕಾದು ಕೂತಿದೆ ಸನ್ಸೆಟ್ ವ್ಯೂ ಪಾಯಿಂಟ್ ನಲ್ಲಿ. ಕುಸಿದು ಬೀಳುವ ಹಂತ ತಲುಪಿರುವ ವ್ಯೂ ಪಾಯಿಂಟ್ ತಡೆಗೋಡೆ. ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ. ತುಂಬಾ ಹುಷಾರಾಗಿರ್ಬೇಕು. ಅಂದ್ರೆ ಆ ದೃಶ್ಯವನ್ನ ನೋಡ್ತಾ, ಸನ್ಸೆಟ್ ವ್ಯೂ ಪಾಯಿಂಟ್ ಅನ್ನ ನೋಡ್ತಾ ಏನಾದ್ರು ಸ್ವಲ್ಪ ಎಚ್ಚರವನ್ನ ತಪ್ಪಿದ್ರಿ ಅಂತ ಅಂದ್ರೆ ನೀವು ಪಾತಾಳಕ್ಕೆ ಹೋಗಿ ಬೀಳ್ತೀರಾ. ಅಷ್ಟರ ಮಟ್ಟಿಗೆ ಅಲ್ಲಿಯ ತಡೆಗೋಡೆ ನಿರ್ಮಾಣ, ಅಲ್ಲಿ ಕಾರ್ಯಗತಿ ಆಗಿರುವಂಥದ್ದು ಗಮನಿಸ್ತಾ ಇದೀವಿ ನಾವು ಯಾವ ರೀತಿಯಾಗಿ ಆಗಿದೆ ಅಂತ. ನೋಡಿ, ಅಲ್ಲಿ ಯಾವ ರೀತಿಯಾಗಿ ಅಲ್ಲಿ ಇರುವಂತ ಸಿಮೆಂಟ್ ಎಲ್ಲ ಕಿತ್ಕೊಂಡು ಹೋಗಿ ಕಬ್ಬಿಣಗಳು ಕಾಣಿಸ್ತಾ ಇದೆ. ಅಂದ್ರೆ ಯಾವುದೇ ಸಂದರ್ಭದಲ್ಲೂ ಕೂಡ ಬೀಳಬಹುದು ಅನ್ನುವಂಥ ಸ್ಥಿತಿಯಲ್ಲಿ ದುರಸ್ತಿಯಲ್ಲಿ ಬದ ನಿಂತಿರುವಂತಹ ಒಂದು ಕಟ್ಟಡ ಅದು. ಅಲ್ಲಿ ಸಾವಿರಾರು ಜನ ದಿನಪ್ರತಿಯಲ್ಲಿ ಸಾವಿರಾರು ಜನ ಸನ್ಸೆಟ್ ವ್ಯೂ ಪಾಯಿಂಟ್ ನ ನೋಡಬೇಕು ಅಂತ ಹೋಗ್ತಾ ಇರ್ತಾರೆ. ಬಟ್ ಅಲ್ಲಿ ಇಂಥ ಒಂದು ಪ್ರವಾಸಿ ತಾಣಗಳನ್ನ ಇವ್ರಿಗೆ ನಿರ್ಮಾಣ ಮಾಡೋದಕ್ಕೆ ಆಗೋದಿಲ್ವಾ? ಗಮನಿಸ್ತಾ ಇದೀವಿ ನಾವು ವಿಡಿಯೋದಲ್ಲಿ ಜನ ಯಾವ ರೀತಿಯಾಗಿ ಅದಕ್ಕೆ ಅಲ್ಲಿ ವರ್ಕೊಂಡು ನಿಂತಿದ್ದಾರೆ, ಅದನ್ನ ಸಪೋರ್ಟ್ನ ತೆಗೆದುಕೊಂಡು ಅಲ್ಲಿ ಜನ ನಿಂತಿದ್ದಾರೆ ಯಾವ ರೀತಿಯಾಗಿ. ನೋಡಿ, ಅಕಸ್ಮಾತ್ ಆಗಿ ಏನಾದರೂ ಅದು ಆಯ ತಪ್ಪಿತು ಅಂತ ಅಂದ್ರೆ, ಅಲ್ಲಿ ಏನಾದರೂ ಅದು ಮುಂದಕ್ಕೆ ಹೋಗಿ ಬಿತ್ತು ಅಂತ ಅಂದ್ರೆ ನಿಜಕ್ಕೂ ಸಹಿತ ಅಲ್ಲಿರುವಂತಹ ವ್ಯಕ್ತಿಯ ಹೆಣ ಸಹಿತ ಸಿಗೋದಿಲ್ಲ. ಅಷ್ಟರ ಮಟ್ಟಿಗೆ ಪಾತಾಳಕ್ಕೆ ಹೋಗಿ ಕುಸಿದು ಬೀಳುವಂಥ ಚಾನ್ಸಸ್ಸು. ಇದನ್ನ ದಯವಿಟ್ಟು ಸರ್ಕಾರ ಗಮನಿಸಬೇಕಾಗುತ್ತೆ. ನೋಡಿ, ನಮ್ಮ ರಾಜ್ಯದಲ್ಲಿ ಹಲವಾರು ಪ್ರವಾಸಿ ತಾಣಗಳು ಉತ್ತಮವಾದಂಥವು ಇದಾವೆ. ಅವುಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಸರ್ಕಾರ. ಬಟ್ ಇಲ್ಲಿ ಈ ರೀತಿಯಾಗಿ ಆಗಿದೆ ಅಂತ ಇದುವರೆಗೂ ಸರ್ಕಾರದ ಗಮನಕ್ಕೆ ಬಂದಿಲ್ವಾ? ಹಾಗಾದ್ರೆ ಯಾರು ಇದ್ರ ಬಗ್ಗೆ ಹೇಳೇ ಇಲ್ವಾ? ಹಾಗಾದ್ರೆ ಯಾಕಂದ್ರೆ ಪ್ರಸಿದ್ಧವಾದಂಥ ಒಂದು ತಾಣ ಆಗಿರೋದ್ರಿಂದ ಅದ್ರ ಬಗ್ಗೆ ಗಮನ ಇದ್ದೇ ಇರುತ್ತೆ. ಇಂಥವುಗಳನ್ನ ಗಮನಿಸ್ಕೊಂಡು ಸರ್ಕಾರ ಇದಕ್ಕೆ ಸರಿಯಾದ ರೀತಿಯಾದಂಥ ವ್ಯವಸ್ಥೆನ ಕಲ್ಪಿಸಿ ಕೊಡಬೇಕು. ಆಗುಂಬೆಯಲ್ಲಿ ಸಾಕಷ್ಟು ಪ್ರವಾಸಿಗರು ಬರ್ತಾ ಇದ್ದಾರೆ. ದಿನಕ್ಕಿಂತ ದಿನಕ್ಕೆ ಪ್ರವಾಸಿಗರು ಹೆಚ್ಚಾಗ್ತಾ ಇದ್ದಾರೆ. ಇವಾಗ ನೀವು ನೋಡ್ತಾ ಇರಬಹುದು, ಇಲ್ಲಿ ಎಲ್ಲ ಸಿಮೆಂಟ್ ಎಲ್ಲ ಹೊಡೆದ್ಬಿಟ್ಟು ಕಬ್ಬಿಣ ಅಷ್ಟೇ ಕಾಣ್ತಾ ಇದಾವೆ. ಇದರಿಂದ ಯಾರಿಗಾದ್ರೂ ಸಂಭವತೆ ಇದೆ. ಹೀಗಾಗಿ ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ಇದಕ್ಕೆ ಕ್ರಮ ತಗೊಂಡು ಸರಿ ಮಾಡಿ ಎಚ್ಚರಿಕೊಂಡು ಇದನ್ನ ರಿಪೇರಿ ಮಾಡಿ. ಸಾಕಷ್ಟು ಸಮಸ್ಯೆ ಆಗುತ್ತೆ ಸರ್. ತುಂಬಾ ಜನ ಇಲ್ಲಿ ಚಿಕ್ಕ ಮಕ್ಕಳನ್ನು ತುಂಬಾ ಬರ್ತಾ ಇರ್ತಾರೆ. ಚಿಕ್ಕ ಮಕ್ಕಳು ಸ್ವಲ್ಪ ವ್ಯಾಮಾರಿತರನ್ನು ಜೀವಕ್ಕೆ ಅಪಾಯ ಆಗುತ್ತಾರೆ. ಅದಕ್ಕೆ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾರೆ ಸಂಬಂಧಪಟ್ಟ ಇಲಾಖೆಯವರು ಶೀಘ್ರ ಅದಕ್ಕೆ ಕ್ರಮ ತಗೋಬೇಕಾಗಿ. ಆಗುಂಬೆಯಲ್ಲಿ ಸಾಕಷ್ಟು ಪ್ರವಾಸಿಗರು ಬರ್ತಾ ಇದ್ದಾರೆ. ದಿನಕ್ಕಿಂತ ದಿನಕ್ಕೆ ಪ್ರವಾಸಿಗರು ಹೆಚ್ಚಾಗ್ತಾ ಇದ್ದಾರೆ. ಇವಾಗ ನೀವು